ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಖೀರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಹಾಗೆ ತುಂಬಾ ಬೇಗ ಕೂಡ ಮಾಡ್ಬೋದು. ಇದನ್ನು ನಾನು ಸಾಬುದಾನ ಹಾಗೆ ಸೋರೆಕಾಯಿಯಿಂದ ಮಾಡ್ತಾಯಿದ್ದೀನಿ. ಇಲ್ಲಿ 1 ಕಪ್ ಸೋರೆಕಾಯಿ ಹಾಗೂ ಒಂದು ಅರ್ಧ ಕಪ್ಪು ಸಾಬುದಾನವನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗತ್ತೆ. ಇಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸೋರೆಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಇಲ್ಲಿ ಚೆನ್ನಾಗಿ ನೆನೆಸಿ ವಾಶ್ ಮಾಡಿರೋವಂಥ ಸಾಬುದಾನನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮೊದಲಿಗೆ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. 1-2 ವಿಸಿಲ್ ಬಂದರೆ ಸಾಕು, ಬೆಂದುಬಿಡುತ್ತೆ. ಹಾಗೆ ಇಲ್ಲಿ ಸಬ್ಬಕ್ಕಿ ನೀವು ಚಿಕ್ಕದಾಗಿರುವಂಥ ಸಬ್ಬಕ್ಕಿನ ತಗೋಬೇಕು. ಅದರಲ್ಲಿ ಖೀರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡಿ, ಇದನ್ನು ಬೇಯಿಸ್ಕೊಂಡಿದ್ದೀನಿ ನಾನು. ಇಷ್ಟು ಬೆಂದರೆ ಸಾಕು. ಮಿಕ್ಕಿರೋದು ಇವಾಗ ಹಾಲಲ್ಲಿ ಬೇಯುತ್ತೆ ಅದು. ಇವಾಗ 1 ಲೀಟ್ರ್ ಹಾಲನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಇದು ಹಾಲು ಬಾಯ್ಲ್ ಆಗಿದೆ. ಇವಾಗ ಬಾಯ್ಲ್ ಆದಾಗ ಈ ಒಂದು ಸೋರೆಕಾಯಿ ಹಾಗೂ ಸಬ್ಬಕ್ಕಿಯನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ ನಾವು. ಸೇರಿಸ್ಕೊಂಡು ಇವಾಗ ಇದನ್ನು ಹೀಗೆ ಬಿಟ್ಟರೆ ಆಯಿತು. ಅದು ನಿಧಾನವಾಗಿ ಬೇಯುತ್ತೆ ಇವಾಗ. ಹಾಗೆ ಇದರೊಟ್ಟಿಗೆ ಹಾಲು ಕೂಡ ರೆಡ್ಯೂಸ್ ಆಗುತ್ತೆ, ಅರ್ಧದಷ್ಟಾಗುತ್ತೆ ಹಾಲು. ಇವಾಗ ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಇದು ಕುದೀತಾ ಇದೆ. ಕುದೀತಾ ಇದು ಗಟ್ಟಿಯಾಗುತ್ತೆ. ಹಾಗೆ ಸಾಬುದಾನ ಸೋರೆಕಾಯಿ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ. 1 ಬೌಲಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಜಾಸ್ತಿ ಸಿಹಿ ಇಷ್ಟ ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಕಡಿಮೆ ಇಷ್ಟ ಅಂದರೆ ಕಡಿಮೆ ಕೂಡ ಸಕ್ಕರೆಯನ್ನು ಇಲ್ಲಿ ನೀವು ಬಳಸ್ಬೋದು. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಹೀಗೆ ಕುದೀಲಿಕ್ಕೆ ಬಿಡೋಣ. ಇವಾಗ ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಕಲರನ್ನು ಹಾಕ್ಬೋದು. ಹಬ್ಬಗಳಲ್ಲಿ ಆಲ್ಮೋಸ್ಟ್ ಕಲರನ್ನು ಆ್ಯಡ್ ಮಾಡ್ತಾರೆ. ಸ್ವಲ್ಪ ಫುಡ್ ಕಲರನ್ನು ನಾನಿಲ್ಲಿ ಗ್ರೀನ್ ಕಲರನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಲ್ಲೋ ಇಷ್ಟ ಅಂದರೆ ಎಲ್ಲೋ ಕಲರ್ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಗ್ರೀನ್ ಕಲರನ್ನು ಹಾಕಿದ್ದೀನಿ. ಸೋರೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈ ವ್ರತ ಹಬ್ಬಗಳಲ್ಲೆಲ್ಲ ನೀವು ಸಬ್ಬಕ್ಕಿಯನ್ನು ಬಳಸ್ತೀರಲ್ಲ, ಅದೇ ಸಬ್ಬಕ್ಕಿಯನ್ನು ನಾನು ಉಪಯೋಗಿಸಿ ತುಂಬಾ ಬೇಗ ಒಂದು ರೆಸಿಪಿನ ರೆಡಿ ಮಾಡ್ಬೋದು, ಸ್ವೀಟ್ ಡಿಶನ್ನು. ನನ್ನ ರೆಸಿಪೀಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ನಾನು ಬೇಕಂದರೆ ನೀವು ಖೋವಾವನ್ನು ಇಲ್ಲಿ ಹಾಕ್ಕೋಬೋದು ಅಥವಾ ಮಿಲ್ಕ್ ಮೇಡನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ಹಾಲಿನ ಪುಡಿ, ಈ 3ರಲ್ಲಿ ಯಾವುದಿದೆಯೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಹಾಲಿಂದನೇ ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಏನು ಸೇರಿಸಿಲ್ಲ. ನಾನು ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಕೆನೆ ಇರುವಂಥ ಹಾಲನ್ನು ಬಾಯ್ಲ್ ಮಾಡಿ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಯಾವುದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ನಾನು ಇದಕ್ಕೆ ತುಪ್ಪವನ್ನು ಹಾಕಿದ್ದೀನಿ. 1-2 ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ಇಲ್ಲಿ. ಇದಿವಾಗ ನೋಡಿ, ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಒಂದು 10-15 ನಿಮಿಷದಲ್ಲಿ ನಿಮಗೆ ಈ ಒಂದು ಖೀರ್ ರೆಡಿ ಆಗುತ್ತೆ, ಸಬ್ಬಕ್ಕಿ ಪಾಯಸ. ಇದನ್ನು ಇವಾಗ ಆಫ್ ಮಾಡಿದ್ದೀನಿ ನಾನು. ಇವಾಗ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವಿಲ್ಲಿ ಬಳಸ್ಬೋದು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಇದನ್ನೆಲ್ಲ ಸ್ವಲ್ಪ ಹುರಿದು ನಾವು ತೆಗೆಯೋಣ ತುಪ್ಪದಲ್ಲಿ. ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನಾನು ಖೀರನ್ನು ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಮೇಲೆ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ತುಂಬ ಬೇಗ ಕೂಡ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ನೀವು ಇಲ್ಲಿ ಸಕ್ಕರೆ ಬಳಸಲ್ಲ ಅಂದರೆ ನೀವಿಲ್ಲಿ ಬೆಲ್ಲ ಕೂಡ ಹಾಕ್ಕೋಬೋದು ಸಕ್ಕರೆ ಬದಲಾಗಿ.
ಹಬ್ಬಗಳಲ್ಲಿ ಒಂದ್ಸತಿ ಈ ಖೀರನ್ನು ಟ್ರೈ ಮಾಡಿ. ಎಷ್ಟು ಕ್ರೀಮಿಯಾಗಿ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಖೀರ್ ಬಂದಿದೆ ಅಂತ. ಈ ಒಂದು ಪಾಯಸ ಮೇಲಿಂದ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನಾನು ಡೆಕೋರೇಟ್ ಮಾಡಿದ್ದೀನಿ. ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಪಾಯಸ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರೀಮಿಯಾಗಿ ಬಂದಿದೆ. ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.